ದೇವೇಗೌಡರು ಇವತ್ತು ಹಳ್ಳಿಯಿಂದ ಡೆಲ್ಲಿವರೆಗೂ ಕೂಡ ಅವರು ಆ ರಾಜಕೀಯ ಶಕ್ತಿ ಬೆಳೀಲಿಕ್ಕೆ ಸಾಧ್ಯ ಆಯಿತು. ಜೊತೆಯಲ್ಲಿ ಅವರ ಪುತ್ರರೆಲ್ಲರೂ ಕೂಡ ಶ್ರಮಿಕ ಜೀವಿಗಳೇ. ಕುಮಾರಣ್ಣ ಆಗ್ಬೋದು, ರೇವಣ್ಣ ಆಗ್ಬೋದು, ಎಲ್ಲರೂ 4 ಜನನೂ ಕೂಡ, ಜೊತೆಯಲ್ಲಿ 2 ಹೆಣ್ಮಕ್ಳು ಕೂಡ, ಅವರೆಲ್ಲ ಬಂದಂಥ ಜನಗಳನ್ನ ಸುಧಾರಿಸೋದ್ರಲ್ಲಿ ಒಬ್ಬರು ಒಂದು ರೀತಿಯಲ್ಲಿ ಕಾರಣರಾದ್ರಿಂದ ಆ ಕುಟುಂಬ ಎಷ್ಟು ಎತ್ತರಕ್ಕೆ ಇಡೀ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ಇವತ್ತು ದೇವೇಗೌಡರ ಒಂದು ಕೀರ್ತಿ ಮತ್ತು ಅವರ ಒಂದು ರಾಜಕೀಯ ವ್ಯಕ್ತಿತ್ವ ಬೆಳೀಲಿಕ್ಕೆ ಸಾಧ್ಯ ಆಯಿತು. ಇವತ್ತು ಚೆನ್ನಮ್ಮಜ್ಜಿಯವರು ಬೆಳಗ್ಗೆ ಅವರು ಎದ್ದು ಏನೂ ಕೂಡ ಸೇವಿಸದೆ ದೇವರ ಒಂದು ಪೂಜೆ ಮಾಡಿ ಆಮೇಲೆ ನಂತರ ಬೇರೆ ಕೆಲಸಗಳಿಗೆ ಅವರು ಹೋಗ್ತಾ ಇದ್ದಂಥದ್ದು ನಾವೆಲ್ಲ ನೋಡಿದ್ವಿ. ಆದ್ದರಿಂದ ಅವರ ಒಂದು ಆತ್ಮಕ್ಕೆ ಶಾಂತಿಯನ್ನು ಸಿಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ. ಜೊತೆಯಲ್ಲಿ ನಮಗೆ ಆತಂಕ ಇರತಕ್ಕಂಥದ್ದು ದೇವೇಗೌಡರು ಇವತ್ತೇನು ಜೊತೆಲಿ ಜೋಡಿ ಅಕ್ಕಿಗಳ ಥರ ಇದ್ದಂಥವ್ರು ಅವ್ರನ್ನ ಬಿಟ್ಟು ಅವರು ಯಾವ ರೀತಿ ಅದನ್ನು ದುಃಖವನ್ನು ಅವರು ತಗೋತಾರೆ ಅಂತಕ್ಕಂಥದ್ದು ನಮಗೆ ಅದು ಮುಖ್ಯ ಆಗಿದೆ. ಯಾಕೆಂದರೆ ಅವರು ನಮಗೆಲ್ಲರಿಗೂ ಕೂಡ ಅವಶ್ಯಕತೆ ಇರ್ತಕ್ಕಂಥದ್ದು ದೇವೇಗೌಡರು ಕೂಡ. ಅವರ ಮುಂದಿನ ಒಂದು ಆರೋಗ್ಯ ಸ್ಥಿತಿ ಒಳ್ಳೆ ರೀತಿಯಲ್ಲಿ ಹೋಗೋದಕ್ಕೆ ಇವತ್ತು ಭಗವಂತನಲ್ಲಿ ಪ್ರಾರ್ಥನೆ ಮಾಡೋದ್ರ ಜೊತೆಯಲ್ಲಿ ಅವರು ನಮಗೆ ಎಲ್ಲರಿಗೂ ಕೂಡ ಒಂದು ಶಕ್ತಿ ಹೇಳ್ತಕ್ಕಂಥ ವ್ಯಕ್ತಿ. ಅವರೆಲ್ಲದನ್ನೂ ಕೂಡ ನೋಡಿರೋದ್ರಿಂದ ಖಂಡಿತ ಅವರು ಈ ದುಃಖದಿಂದ ಹೊರಗೆ ಬರಬೇಕು ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಬಯಸ್ತೇವೆ. ಯಾಕೆಂದರೆ ಅವರು ಇನ್ನೂ ಹಲವಾರು ವರ್ಷ ಆರೋಗ್ಯವಾಗಿ ನಮಗೆ ಇಡೀ ರಾಷ್ಟ್ರಕ್ಕೆ, ರಾಜ್ಯಕ್ಕೆ ಎಲ್ಲ ಕೂಡ ಅವಶ್ಯಕತೆ ಇದೆ. ಯಾವುದಾದ್ರು ಜಟಿಲವಾದ ಸಮಸ್ಯೆ ಬಂದಂಥ ಸಂದರ್ಭದಲ್ಲಿ ಅವರೆಲ್ಲದನ್ನು ಕೂಡ ಒಂದು ಸುಲಲಿತವಾಗಿ ನಿರ್ವಹಿಸ್ತಕ್ಕಂಥ ಕೆಲಸ ಯಾರಿಗಾರು ಕೂಡ ಶಕ್ತಿ ಇತ್ತು ಅಂದರೆ ಅದು ದೇವೇಗೌಡರಿಗೆ ಅಂತ ನಮ್ಮೆಲ್ಲರಿಗೂ ಕೂಡ ಗೊತ್ತು. ಆದ್ದರಿಂದ ಅವರು ಈ ನೋವಿಂದ ಹೊರಗೆ ಬರ್ತಕ್ಕಂಥದ್ದಕ್ಕೆ ಎಲ್ಲರೂ ಕೂಡ ಅವರಿಗೆ ಆತ್ಮಸ್ಥೈರ್ಯವನ್ನು ತುಂಬುವಂಥ ಕೆಲಸ ಇಡೀ ನಾಡಿನ ಜನತೆ ನಾವೆಲ್ಲರೂ ಕೂಡ ಮಾಡಬೇಕಾಗ್ತದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಅವ್ರ ಕುಟುಂಬ ಇವತ್ತು ತುಂಬ ಕುಟುಂಬ ಎಲ್ಲರೂ ಕೂಡ ಒಟ್ಟಾಗಿ ಇದ್ಕೊಂಡು ಇವತ್ತು ಕುಟುಂಬದ ದೇವೇಗೌಡರ ಒಂದು ಮನೆತನವನ್ನು ಬೆಳಗಿಸ್ತಂಥದ್ದು ಚೆನ್ನಮ್ಮಜ್ಜಿಯವರು. ಅವ್ರನ್ನ ಇವತ್ತೇನು ನಾವೆಲ್ಲರೂ ಕೂಡ ಅವ್ರನ್ನ ಕಳ್ಕೊಂಡಿದ್ದೇವೆ. ಖಂಡಿತ ಅವರ ಆ ಥರ ವ್ಯಕ್ತಿಯನ್ನು ನಾವು ಯಾರು ಕೂಡ ನಮ್ಮ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಅದು ಆ ಶಕ್ತಿ ಎಲ್ಲ ಕುಟುಂಬಸ್ಥರಿಗೆ ಮತ್ತು ಎಲ್ಲ ನಮ್ಮ ಕಾರ್ಯಕರ್ತರಲ್ಲಿ ನಾವು ಎಲ್ಲರೂ ಕೂಡ ಅವರನ್ನು ಒಂದಲ್ಲ ಒಂದು ರೀತಿಯಲ್ಲಿ ಭೇಟಿ ಆಗಿರ್ತಕ್ಕಂಥದ್ದು ನಾವೆಲ್ಲ ನೋಡಿದ್ದೇವೆ. ಆದ್ದರಿಂದ ಅವರ ಆತ್ಮಕ್ಕೆ ಶಾಂತಿಯನ್ನು ಎಲ್ಲರೂ ಸೇರಿ ಕೊಡೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಅಂತ್ಯಕ್ರಿಯೆ ಬಗ್ಗೆ ಈಗ ಚರ್ಚೆ ಆಗ್ತಾ ಇದೆ. ಇವಾಗ ಸೀದಾ ಪದ್ಮನಾಭ ನಗರಕ್ಕೆ ಈಗ ಪಾರ್ಥಿವ ಶರೀರವನ್ನು ಕೊಂಡೊಯ್ತಕ್ಕಂಥ ಒಂದು ತೀರ್ಮಾನ ಇದೆ. ನಾಡಿದ್ದು ಸೋಮವಾರ ಮೋಸ್ಟ್ಲಿ ಅದನ್ನು ಎಲ್ಲಿ ಮಾಡಬೇಕು ಅನ್ನೋದು ಈಗ ಇನ್ನೂ ಕೂಡ ನಡೀತಾ ಇದೆ. ಖಂಡಿತ ಇಷ್ಟಲ್ಲೇ ಅದನ್ನು ಪ್ರಕಟ ಮಾಡ್ತಾರೆ. ವೇಳೆನ ಇದನ್ನೆಲ್ಲ ಖಂಡಿತ ಇಷ್ಟಲ್ಲೇ ಪ್ರಕಟ. ಸೋಮವಾರ ಮಾಡೋದು ಅಂತಕ್ಕಂಥದ್ದು ಒಂದು ತೀರ್ಮಾನ ಇದೆ. ಬಟ್ ಎಲ್ಲಿ ಅಂತಕ್ಕಂಥದ್ದು ಇನ್ನೂ ಚರ್ಚೆ ಆಗ್ತದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.